Hello, my word. Welcome back to the word with Nagendra. ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ. ನಾನಿವತ್ತು ನಿಮ್ಮನ್ನ ಮುದ್ದತೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮುದ್ದತೆ ಬಗ್ಗೆ ತಿಳ್ಕೊಬೇಕಾದ್ರೆ ಫಸ್ಟ್ ಬನ್ನಿ ನಾವು ತ್ರೇತಾಯುಗಕ್ಕೆ ಹೋಗಿ ಒನ್ ರೌಂಡ್ ಹಾಕೊಂಡು ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಂಡು ವಾಪಸ್ ಬರೋದ. ರಾಮ ಸೀತೆ ಲಕ್ಷ್ಮಣರು ವನವಾಸದಲ್ಲಿ ಇರ್ಬೇಕಾದ್ರೆ ರಾವಣ ಸೀತೆನ ಅಪಹರಣ ಮಾಡಿ ಲಂಕೆಯಲ್ಲಿ ಇಟ್ಟಿರ್ತಾನೆ. ಅದಾದ್ಮೇಲೆ ರಾಮ ರಾವಣನ ಸಂಹಾರ ಮಾಡಿ ತನ್ನ ಸೀತೆಯನ್ನ ಅಯೋಧ್ಯೆಗೆ ವಾಪಸ್ ಕರ್ಕೊಂಡ್ಬಿರ್ಬೇಕಾದ್ರೆ ಬಸವ ಬೆಟ್ಟದ ಈ ಕಾಡನ್ನ ಸೌಂದರ್ಯ ನೋಡಿದಂತ ಸೀತೆಗೆ ಇಲ್ಲೇ ಒಂದಿನ ತಂಗಿದ್ದು ನಂತರ ಅಯೋಧ್ಯೆಗೆ ತೆರಳಬೇಕಂತ ಅನ್ಸುತ್ತೆ. ಹೀಗೆ ತಂಗಿದ್ದು ಮಾರನೇ ದಿನ ಸೀತೆ ಸ್ನಾನ ಮಾಡ್ಬೇಕಾದ್ರೆ ಸೀತೆ ಮೂಗುತಿ ಈ ಕಾವೇರಿ ಹೊಳೆಯಲ್ಲಿ ಬಿದ್ದೋಗುತ್ತೆ. ಆಗ ಇದನ್ನು ನೋಡಿದಂತ ರಾಮ ಆಂಜನೇಯನನ್ನ ಕರೀತಾನೆ. ಹನುಮಂತನನ್ನ ಕರೆದು ಆ ಮುತ್ತನ್ನ ತರ ಕೇಳ್ತಾನೆ. ಹೀಗೆ ರಾಮನ ಆದೇಶದಂತೆ ಸೀತಾಮಾತೆ ಮುತ್ತನ್ ತರಕ್ಕೆ ಆಂಜನೇಯ ಹೊರಡ್ತಾನೆ. ತನ್ನ ಬಾಲವನ್ನ ಕಾವೇರಿ ಹೊಳೆಗೆ ಬಿಟ್ಟು ಅದನ್ನ ಸುರುಳಿಸುತ್ತ ಮೂಲಕ ಸೀತಾಮಾತೆಯ ಮೂಗುತಿಯ ಮುತ್ತೇನಿದೆ ಅದನ್ನ ಹನುಮಂತ ವಾಪಸ್ ತರ್ತಾರೆ. ತಂದು ಅದನ್ನ ಸೀತಾಮಾತೆ ಕೊಟ್ಟು ಆ ಸೀತಾಮಾತೆ ಪ್ರೀತಿಗೆ ಪಾತ್ರರಾದಂತಹ ಹನುಮಂತನಿಗೆ ಸೀತಾಮಾತೆ ಮುತ್ತಿತ್ತರಾಯ ಅಂತ ಹೆಸರಿಟ್ಟು ಆ ಸ್ಥಳಕ್ಕೆ ಮುತ್ತತ್ತೆ ಅನ್ನೋ ಹೆಸರು ಬರುತ್ತೆ. ಇಂಥ ವಿಶೇಷ ಪುಣ್ಯಕ್ಷೇತ್ರಕ್ಕೆ ನಾವಿವತ್ತು ಹೋಗ್ತಿದ್ದೀವಿ. ಅಲ್ಲಿಗೆ ಹೋಗಕ್ಕೆ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ನಮ್ಮೆಲ್ಲರಿಗೂ ಎಮೋಷನ್ ಅನ್ನೋದೊಂದಿದೆ. ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಅಂತ ಬನ್ನಿ ಮುಂದೆ ಹೋಗೋದ. ಹಾಗೆ ನಾವು ಸರೌಂಡ್ ಕಾಡ್ ಲಿಮಿಟಿಗೆ ಬರ್ತಾ ಇರ್ಬೇಕಾದ್ರೆ ನಮಗೆ ಆನೆ, ಕಾಡಂದಿ, ಮಂಗಗಳು, ಜಿಂಕೆಗಳೆಲ್ಲ ನೋಡ್ಲಿಕ್ಕೆ ಸಿಗುತ್ತೆ. ಇವುಗಳಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂತ ಅರಣ್ಯ ಇಲಾಖೆ ಕಡೆಯಿಂದ ನೈಟ್ ಟೈಮ್ ವೆಹಿಕಲ್ ಹೋಗೋದನ್ನ ನಿಷೇಧಿಸಿರ್ತಾರೆ. ಇದಂತೂ ಜಾಲಿ ರೈಡೇ ಸರಿ. ನಮಸ್ಕಾರ ಮಾಡ್ತಾರೆ. ಹಾಗೆ ದಾರಿಯಲ್ಲಿ ರಾಮ ಆಂಜನೇಯದೊಂದು ದೇವಸ್ಥಾನ ಸಿಗುತ್ತೆ. ನೋಡ್ಕೊಂಡು ಮುಂದೆ ಹೋಗ್ತಾ ಹೋದ್ರೆ ನಾವೇನು ಟೂ ವೀಲರ್ಗೆ ಎಂಟ್ರಿ ಫೀಸ್ ಇರಲ್ಲ ಅಂತ ಅನ್ಕೊಂಡು ಏನು ಮಾಡೋಕ್ಕಾಗುತ್ತೆ, 20 ರೂಪೀಸ್ ಎಂಟ್ರಿ ಫೀಸ್ ಪೇ ಮಾಡಿ ಮುದ್ದತ್ತಿಗೆ ಸ್ಟ್ರಾಂಗ್ ಆಗಿ ಎಂಟ್ರಿ ಕೊಟ್ಟು. ಹಾಗೆ ಈ ರೋಡಲ್ಲಿ ಮುಂದೆ ಹೋಗಿ ರೈಟ್ ತಗೊಂಡ್ರೆ ಕಾವೇರಿ ಮುತ್ತತ್ತಿ ಹೊಳೆ ಸಿಗುತ್ತೆ. ಲೆಫ್ಟ್ ತಗೊಂಡ್ರೆ ಮುತ್ತೈತರಾಯ ಸ್ವಾಮಿದು ಮೇನ್ ಟೆಂಪಲ್ ಸಿಗುತ್ತೆ. ಬನ್ನಿ ಕಾವೇರಿ ಹೊಳೆಯಲ್ಲಿ ಮಿಂದೆ ಹೇಳೋಣ. ಫಸ್ಟ್ ಎಲ್ಲ ಇಲ್ಲಿವರೆಗೂ ನೀರಿತ್ತು, ಈಗ ಸ್ವಲ್ಪ ನೀರು ಕಡಿಮೆ ಆಗಿದೆ. ಅಲ್ಲಿ ಒಳಗಿಳಿಬೇಡಿ ಮೊಸಳೆಗಳಿವೆ ಅಂತ ಒಂದು ಬೋರ್ಡ್ ಹಾಕಿದ್ರು. ಅದನ್ನ ನೋಡಿ ನನಗೊಂದು ಫ್ಲಾಶ್ ಬ್ಯಾಕ್ ನೆನಪಾಯ್ತು. ಯಾವ್ದು ಗೊತ್ತಾ ಅದು? ಉಶ್ ಉಶ್ ಕಟಿಗ್ಲಿ ಅದ ನಿಮ್ಮ ಅವನು ನೋಡ್ಲೇಲಿ ಮೊಸಳೆ ಅದ. ಉಶ್ 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 ಯಪ್ಪ ಲೇ ಅದು ಮೊಸುಳಿ ಲೇಪ್ಪ ಅದ ಅಲ್ಲಲ್ಲಿಯಪ್ಪ ಕಟ್ಟಿಗೆ. ಇಲ್ಲಿಂದಾನೆ ತಮಿಳ್ನಾಡಿಗೆ ನೀರು ಹೋಗೋದು. ಆ ಸೈಡ್ ನಾವೇನು ನೋಡ್ತಿದ್ವಿ ಹೊಳೆಯಿಂದ ಆ ಸೈಡು ಹೊಗೆನಕಲ್ ಸೇರ್ಕೊಳ್ಳುತ್ತೆ ತಮಿಳ್ನಾಡು. ನಾವೀಗ ಈ ಕಡೆ ಇರೋದು ಕರ್ನಾಟಕ.
ನಮಗೆ ಕಾವೇರಿ ನದಿ ಅಂದರೆ ಎಲ್ಲೆಲ್ಲದ ಪ್ರೀತಿ, ಗೌರವ, ಅಭಿಮಾನ, ಭಕ್ತಿ ಎಲ್ಲವೂ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ಕಾವೇರಿ ಇದೊಂದು ಪದ ನಮ್ಮೆಲ್ಲರ ಕನ್ನಡಿಗರಿಗೂ ಒಂದು ಕ್ಷಣ ಮೈ ರೋಮಾಂಚನಗೊಳಿಸ್ಬಿಡುತ್ತೆ. ಅಂಥ ಪವಿತ್ರವಾದ ಕಾವೇರಿ ನದಿಯಲ್ಲಿ ಮಿಂದೆದ್ದು ಹಾಗೆ ಮುಂದೆ ಇಲ್ಲಿ ಮುತ್ತೆತ್ತರಾಯನಿಗೆ ಓಲ್ಯ ಸೇವೆ ಮಾಡ್ತಿದ್ದಾರೆ, ನೋಡೋದ ಬನ್ನಿ. ಇದನ್ನೆಲ್ಲ ಮುಗಿಸಿದ ನಮ್ಮ ನಡೆಗೆ ಮುಂದೆ ಸಾಗಿದ್ದು ಕ್ಷೇತ್ರದ ಅಧಿಪತಿ ಮುತ್ತೆತ್ತರಾಯನ ನೋಡೋದಕ್ಕೆ. ಬನ್ನಿ ಮುತ್ತೆತ್ತರಾಯನ ದರ್ಶನ ಮಾಡೋಣ. ಇದಿಷ್ಟು ಮುತ್ತೆತ್ತ ಕ್ಷೇತ್ರದ ಬಗ್ಗೆ ಪುಟ್ಟ ಮಾಹಿತಿಯಾಗಿತ್ತು. ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ನಂಗೆ ತಿಳಿಸಿ. See you in next video. Until that, keep watching The Word with Nagendra. Thank you.